ಹಾಯ್ ಎಲ್ಲರೂ ಹೇಗಿದ್ದೀರಾ? ಸೊ 7 ಗಂಟೆಗೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ತುಂಬ ದಿನದಿಂದ ವಿಡಿಯೋ ಮಾಡಿಲ್ಲ. ಕಾರಣ ಸ್ವಲ್ಪ ಪರಿಸ್ಥಿತಿಗಳು ಆ ರೀತಿ ಇದೆ. ಸೊ ಹಸ್ಬೆಂಡ್ ಮನೆಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಸಮಸ್ಯೆ ಈ ಥರ ತೊಂದರೆಗಳು ಬಂದು ಪರಿಸ್ಥಿತಿ ಆ ಥರ ಇತ್ತು. ಅದಕ್ಕೋಸ್ಕರ ವ್ಲಾಗ್ ಮಾಡೋಕ್ಕಾಗಿಲ್ಲ. ಅಂದರೆ ಶಾರ್ಟ್ಸ್ ವೀಡಿಯೋಸು ಮಾಡ್ತಾಯಿದ್ದೀನಿ, ಬಟ್ ಲಾಂಗ್ ವೀಡಿಯೋಸು ಮಾಡೋಕ್ಕಾಗ್ತಾಯಿಲ್ಲ. ಸೊ ನಾವು ತುಂಬ ದಿನದಿಂದ ಇರಲಿಲ್ಲ. ನಾವು ಇರೋ ಮನೆಯಲ್ಲಿ ನಾವು ಒಂದು 14 ಡೇಸೇ ಆಯಿತು ನಾವು ಊರ ಕಡೆ ಹೋಗಿ. ಸೊ ಅಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು ಅಂತ ಹೋಗಿದ್ವಿ. ಹಾಗೆ ಅಲ್ಲೇ ಹಬ್ಬ ಕೂಡ ಮಾಡಿ ಬಂದ್ವಿ. ಸೊ ನೆನ್ನೆ ವೀಡಿಯೋ ಮಾಡೋಣ ಅಂದ್ಕೊಂಡೆ, ಬಟ್ ಸ್ವಲ್ಪ ಮನೆ ಕೆಲಸ ಎಲ್ಲ ಇತ್ತು ಅಂತೇಳಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಇವತ್ತು ವಾರ ಇತ್ತಲ್ಲ, ಶುಕ್ರವಾರ ಅಂಥೇಳಿ ವಾರ ಎಲ್ಲ ಮುಗಿಸಿ ಸ್ವಲ್ಪ ನೆನ್ನೆ ಟಯರ್ಡ್ ಆಗಿತ್ತಲ್ಲ ಜರ್ನಿ ಮಾಡಿ ಅಂಥೇಳಿ ರೆಸ್ಟ್ ಮಾಡ್ತಾಯಿದ್ವಿ. ಅಂದರೆ ಒಂದು 14 ಡೇಸಿಂದ ಫುಲ್ಲು ಓಡಾಡೋದೇ ಆಯಿತು ಗಾಡಿಯಲ್ಲಿ. ಸ್ವಲ್ಪ ಟಯರ್ಡ್ ಆಗಿತ್ತು. ಸೊ ಮನೆಯವರು ಅವ್ರದ್ದು ಅಷ್ಟೇ, ಇವತ್ತು ಅದಕ್ಕೇ ಡ್ಯೂಟಿಗೆ ಹೋಗಿಲ್ಲ, ರೆಸ್ಟ್ ಮಾಡಿ ನಾಳೆಯಿಂದ ಹೋಗೋಣ ಅಂಥೇಳಿ. ಸೊ ಇವತ್ತು ಸ್ವಲ್ಪ ಟಯರ್ಡ್ ಆಗಿತ್ತಲ್ಲ ಅಂಥೇಳಿ ಮಾರ್ನಿಂಗ್ ತಿಂಡಿ ತಿಂದಿದ್ದೇನೆ. ಮಧ್ಯಾಹ್ನ ಊಟ ತಿಂದಿಲ್ಲ, ಸ್ವಲ್ಪ ತಲೆನೋವು ಬಂದಿತ್ತು. ಸ್ವಲ್ಪ ಕೂಲ್ ಆಗೋಣ ಅಂಥೇಳಿ ವ್ಲಾಗ್ ಮಾಡ್ತಾಯಿದ್ದೆ. ಸೊ ಮನೇಲಿ ಇರಲಿಲ್ಲ ಹಸ್ಬೆಂಡು. ಸೊ ಅವ್ರು ಬರೋ ತನಕ ವ್ಲಾಗ್ ಮಾಡೋಣ ಅಂಥೇಳಿ ಸ್ಟಾರ್ಟ್ ಮಾಡಿದೆ. ಹೊರ್ಗಡೆ ಹೋಗ್ಬಿಡ್ತಾರೆ, ಸ್ವಲ್ಪ ಏನೋ ಕೆಲಸ ಇದೆ ಅಂಥೇಳಿ ಹೋಗಿದ್ರು. ಬಟ್ ಮನೆಗೆ ಬೇಗ ಬರಲ್ಲ, ಸ್ವಲ್ಪ ಅದು ಟೆನ್ಷನ್ ತಗೊಂಡೆ. ಅಂದರೆ ಕತ್ಲೆ ಆಗಿತ್ತು ಮತ್ತು ಕೋಲ್ಡ್ ಇದೆಯಲ್ಲ ಇವ್ರಿಗೆ, ಅದು ತಣ್ಣಿ ಆಗಲ್ಲ. ಸೊ ಅದಕ್ಕೆ ಬೇಗ ಮನೆಗೆ ಬರಲಿ ಅಂತ ಹೇಳ್ಬಿಟ್ಟು ನಾನು ವೆಯ್ಟ್ ಮಾಡ್ತಾಯಿದ್ದೆ. ಸೊ ಮಧ್ಯಾಹ್ನ ಊಟ ಬೇರೆ ಕೊಟ್ಟಿಲ್ಲ ಅವ್ರಿಗೆ, ನಾನು ತಿಂದಿಲ್ಲ. ಸ್ವಲ್ಪ ಎಲ್ಲಿ ಬಂದು ಕೋಪ ಮಾಡ್ಕೊತಾರೇನೋ, ಗರಂ ಆಗ್ತಾರೇನೋ ಅಂತೇಳಿ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಬಟ್ ಅಲ್ಲಿಂದ ಬಂದು ಸಮಾಧಾನವಾಗಿ ಕೂತಿದ್ದಾರೆ. ಅಡುಗೆ ಏನು ಮಾಡಿದೀಯ ಅಂತಲೂ ಕೇಳಿಲ್ಲ, ಯಾಕೆ ಮಧ್ಯಾಹ್ನ ಕೊಟ್ಟಿಲ್ಲ ಅಂತನೇನು. ಬಟ್ ಕೇಳಿ ನೋಡ್ತೀನಿ ಇವಾಗ, ಗೆಸ್ ಮಾಡ್ತಾರೇನೋ ಅಂಥೇಳಿ. ವಿಜಿ ಮೊದಲು ಊಟ ತಿಂದಿಲ್ಲಲ್ಲ, ಈಗ ಅಡುಗೆ ಏನು ಮಾಡಿದೀಯ ಅಂತಲೂ ಕೇಳಿಲ್ಲ. ಏನು ಮಾಡಿರ್ಬೋದು ಅಡುಗೆ? ಏನು ಮಾಡಿದೀಯ ಅಂತ ಹೇಳಲ್ಲ, ಏನು ಮಾಡಿದಾರ ಅಂತ ಅಂದರೆ ಈ ಹೊಟ್ಟೆ ಒಳಗಡೆ ಇರೋದನ್ನ ನಾವು ಓಪನ್ ಆಗಿ ಹೇಳೋಕ್ಕಾಗಿಲ್ಲ. ಏನೈತೆ ಏನು ಬಿಟ್ಟದೆ, ಒಂದು ಅಕಸ್ಮಾತ್ ಒಂದು ವ್ಯಕ್ತಿಗೊಂದು ಪ್ರಾಬ್ಲಮ್ ಬರುತ್ತೆ. ಆ ಪ್ರಾಬ್ಲಮ್ಮು ಹೊಟ್ಟೆ ಒಳಗಡೆ ಏನಾಯ್ತದ ಅಂತ ನಾವು ಅದನ್ನು ಚೆಕ್ ಮಾಡಿ ಹೇಳೋಕ್ಕಾಗುತ್ತಾ? ಸೊ ಏನಿಲ್ಲ, ಅವ್ರು ಬಂದ ತಕ್ಷಣ ಕೇಳ್ತಾರೆ ಅಂತೇಳಿ ನಾನು ಚಪಾತಿ ಮಾಡಿ ಟೊಮೊಟೊ ಗೊಜ್ಜು ಮಾಡಿ ರೈಸ್ ಮಾಡಿದ್ದೀನಿ. ಚಪಾತಿ ಜೊತೆ ಅವ್ರಿಗೆ ರೈಸ್ ಇರಬೇಕು, ಇಲ್ಲಾಂದರೆ ಚಪಾತಿ ಮಾಡೋಂಗಿಲ್ಲ. ರೈಸು ಸಾಂಬಾರಿದ್ರೆ ಊಟ ಮಾಡ್ತಾರೆ. ಮುದ್ದೆ ಯಾವಾಗಲೂ ಒಂದು ಸಲ, ಅಂದರೆ ಮಟನ್ ಚಿಕನ್ ಆ ಟೈಮಲ್ಲಿ ಸ್ಪೆಷಲ್ಗೆ ಮಾತ್ರ ಮುದ್ದೆ ತಿನ್ನೋದು. ಮುದ್ದೆ ತಿನ್ನಿ ಅಂತ ಹೇಳ್ತೀನಿ, ತಿನ್ನೋದೇ ಇಲ್ಲ. ಜಾಸ್ತಿ ನಾಷ್ಟ ಐಟಮ್ ರೈಸ್ ಆ ಥರ ತಿಂತಾರೆ. ಬಟ್ ಏನೋ ಟೆನ್ಷನಲ್ಲಿದ್ದಾರೆ ಅವರು, ಏನಂತ ಹೇಳ್ತಾ ಇಲ್ಲ. ಸೊ ಫೋನಲ್ಲಿ ಸ್ವಲ್ಪ ಏನೋ ಟೆನ್ಷನ್ ಇದ್ದಲ್ಲ, ವರ್ಕ್ ಟೆನ್ಷನ್ನು. ನಾನು ಕೇಳಿಲ್ಲ. ಸೊ ನಾನು ವ್ಲಾಗ್ ಮಾಡ್ತಾಯಿದ್ದೀನಲ್ಲ ಅಂತೇಳಿ ಅವ್ರು ಏನೂ ಮಾತಾಡ್ತಾ ಇಲ್ಲ. ಸೊ ಅವರು ಒಂದು ಏನು ಟೆನ್ಷನ್ ಇದೆ ಅಂತ ಹೇಳಿ ಕೇಳೋಣ ಏನು ಹೇಳ್ತಾರೆ ಅಂತೇಳಿ. ಯಾಕಂದರೆ ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಅವ್ರು ಏನೂ ಮಾತಾಡ್ತಾ ಇಲ್ಲ. ನಾನು ವೀಡಿಯೋ ಮಾಡಿಲ್ಲ ಅಂದರೆ ಅವರು ಈ ಥರ ವರ್ಕಲ್ಲಿ ಈ ಥರ ಟೆನ್ಷನ್ನು ಅಂತ ಹೇಳೋರು. ಬಟ್ ಅವ್ರೇನು ಮಾತಾಡ್ತಾ ಇಲ್ಲ. ಕೇಳ್ತೀನಿ ಈಗ ಅವ್ರನ್ನೇ, ನೀವು ಕೂಡ ಅವ್ರ ಟೆನ್ಷನ್ ಏನು ಅಂತೇಳಿ ಕೇಳ್ಕೊಳ್ಳಿ. ಯಾಕೆ ಬೇಜಾರಲ್ಲಿದ್ರೆ ಏನಾಯ್ತು? ಬೇಜಾರು ಅಂದರೆ ಅದು ಎಲ್ಲರಿಗೂ ಓಪನ್ ಆಗಿ ಇವಾಗ ನಾನು ಹೇಳಲೇಬೇಕು ಅನ್ನೋ ಸನ್ನಿವೇಶನೂ ಬಂದ್ಬಿಟ್ಟಿದೆ ನನಗೆ. ಅಂದರೆ ದೊಡ್ಡದೇನು ಅಂತ ಪ್ರಾಬ್ಲಮ್ಮ ಇಲ್ಲ, ವರ್ಕ್ ಅಷ್ಟಕ್ಕೆ ಸಂಬಂಧಪಟ್ಟಿದ್ದು? ಒಂದು ವರ್ಕ್ ಸಂಬಂಧಪಟ್ಟಿದ್ದೆ. ಹೇಳಿ. ಒಂದು ವ್ಯಕ್ತಿಗೆ ನಾವು ಎಷ್ಟು ಪ್ರೀತಿಯಿಂದ ನಾವು ನೋಡ್ಕೊತೀವೋ ಆ ವ್ಯಕ್ತಿ ಅಷ್ಟೇ ನಮ್ಮನ್ನ ಪ್ರೀತಿಯಿಂದ ನೋಡ್ಕೋಬೇಕು. ಇಲ್ಲಾಂದ್ರೆ ಅದು ವ್ಯಕ್ತಿ ಅನ್ಸ್ಕೊಳ್ಳಲ್ಲ, ವ್ಯಕ್ತಿತ್ವನೂ ಅನ್ಸ್ಕೊಳ್ಳಲ್ಲ. ಯಾಕಂದರೆ ಬಟ್ ನಾನು ನಂಬಿ ನಾನು ಅವ್ರಿಗೆ ಅಮೌಂಟ್ ಕೊಟ್ಟಿರ್ತೀನಿ. ಆ ಅಮೌಂಟು ಬಂದ್ಬಿಟ್ಟು ತಿರ್ಗಾ ಒಂದು ಅಮೌಂಟ್ ಕೊಟ್ಟಾಗ ತಿರ್ಗಾ ಸ್ಪಾಟ್ ಹತ್ರ ಬಂದು ಕೆಲಸದ ಹತ್ರ ಬಂದು ಬೇರೆ ಕಡೆ ಎಕ್ಸ್ಚೇಂಜ್ ಆದಾಗ ಬಟ್ ಮನಸ್ಸು ಎಷ್ಟು ಒಂಥರ ಕುಗ್ಗುತ್ತೆ ಅಂದರೆ ಅದು ಹೇಳ್ಕೊಳಕ್ಕಾಗಿಲ್ಲ. ಅಂದರೆ ಅವರು ಇವಾಗ ಕೆಲಸಕ್ಕೆ ಬರ್ತಾರೆ, ಓನ್ ಬಿಸ್ನೆಸ್ ಮಾಡ್ತಾ ಇರೋದು. ಸೊ ಈಗ ಇವ್ರ ಥರನೇ ಇನ್ನೊಬ್ರು ಮಾಡ್ತಾ ಇರ್ತಾರೆ. ಬಟ್ ಇವ್ರ ಹತ್ರಕ್ಕೆ ಬಂದಿರೋ ವರ್ಕರ್ಸು ಇವ್ರ ಹತ್ರನೇ ಅಡ್ವಾನ್ಸ್ ಎಲ್ಲ ತಗೊಂಡು
ಬಟ್ ಅಲ್ಲಿ ಕೆಲಸ ಮಾಡಲ್ಲ ಅಂಥೇಳಿ ಇನ್ನೊಬ್ರ ಹತ್ರ ಹೋಗ್ತಾರೆ ಅಂದಾಗ ಸ್ವಲ್ಪ ಬೇಜಾರಾಗುತ್ತಲ್ವ. ಸೊ ಅದನ್ನು ಹೇಳ್ತಿದ್ದಾರೆ. ಅಂದರೆ ಇದು ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಜನ ಆ ರೀತಿ ಇದ್ದಾರೆ, ಬಟ್ ಎಲ್ಲರೂ ಅಂತ ಹೇಳೋಕ್ಕಾಗಲ್ಲ. ಕೆಲವೊಬ್ಬರು ಆ ರೀತಿಯಲ್ಲಿ ಇರ್ತಾರೆ. ಬಟ್ ಅವರಿಂದ ನಾವೇನು ದುಡಿಸ್ಕೋಬೇಕು ಅಂತಿಲ್ಲ. ಬಟ್ ಅವರ ಒಂದು ಹೆಲ್ಪ್ಗೋಸ್ಕರ ಅಂಥೇಳಿ ನಾವು ಆ ಥರ ಕರೆದು ವರ್ಕ್ ಅಂತ ಅನ್ನೋದು ಕೊಡ್ತೀವಿ. ಏನೋ ಕೆಲಸ ಮಾಡ್ಕೊಂಡು ಹೋಗ್ಲಪ್ಪ ಅವರ ಒಂದು ಒಂದಿನದ್ದು ಕದ್ರೂ ಅವ್ರಿಗೆ ಊಟ ತಿಂಡಿ ತಿನ್ನೋದಕ್ಕಾರು ಆಗುತ್ತಲ್ಲ ಅನ್ನೋದಕ್ಕೋಸ್ಕರ ಹೆಲ್ಪ್ ಮಾಡ್ತೀವಿ. ಬಟ್ ಕೆಲವೊಬ್ಬರು ಅದನ್ನು ಅರ್ಥ ಮಾಡ್ಕೊಳ್ಳಲ್ಲ, ಅದನ್ನು ಹೇಳ್ತಿದ್ದಾರೆ. ಸೊ ಅದರಲ್ಲಿ ಸ್ವಲ್ಪ ಏನೋ ಕೆಲಸದಲ್ಲಿ ನನ್ನ ಟೆನ್ಷನ್ ಇದ್ದಾರೆ ಅಂತ ಹೇಳಿದ್ನಲ್ಲ, ಸೊ ಇದೇ ಅನಿಸುತ್ತೆ. ಬಟ್ ಅವರು ಇವತ್ತದು ಎಕ್ಸ್ಪೀರಿಯೆನ್ಸ್ ಮಾಡಿದ್ದಾರೆ, ಅದಕ್ಕೋಸ್ಕರ ನಿಮ್ಮ ಹತ್ರ ಹೇಳ್ಕೊತಾ ಇದ್ದಾರೆ. ಬಂದ ತಕ್ಷಣ ನನ್ನ ಹತ್ರನೇ ಹೇಳೋರು. ಸೊ ನಾನು ಲಾಗ್ ಮಾಡ್ತಾಯಿದ್ದೀನಲ್ಲ ಅಂತೇಳಿ ಈಗ ಟೋಟಲಿ ಎಲ್ಲರಿಗೂ ಶೇರ್ ಮಾಡ್ತಾಯಿದ್ದಾರೆ, ಮಾತಾಡ್ತಾರೆ. ಇನ್ನು ಕೇಳೋಣ ಇನ್ನು ಏನು ಯಾವ ಥರ ಬೇಜಾರಲ್ಲಿದ್ದಾರೆ ಅಂತೇಳಿ. ನಾನು ಯಾಕೆ ನಗಾಡ್ತಾಯಿದ್ದೀನಿ ಅಂತನ. ಸೊ ಅವರು ಸ್ವಲ್ಪ ನಾನು ನಗು ಮುಕ್ತಲ್ಲಿದ್ದರೆ ಅವರು ಯಾವೊಂದು ವರ್ಕಲ್ಲ, ನೀನು ಎಂಥ ಸಿಚುವೇಶನ್ ಪ್ರಾಬ್ಲಮ್ ಇದ್ರೂ ಕೂಡ ನನ್ನ ಮುಖ ನೋಡಿ ಅವರು ಅಷ್ಟೇ ಸಮಾಧಾನ ಆಗ್ತಾರೆ. ಬಟ್ ಅವ್ರ ಜೊತೆ ನಾವೂ ಅದೇ ರೀತಿಯಲ್ಲಿ ನೋವಲ್ಲಿ ಕುತ್ಕೊಬಿಟ್ರೆ ಸೊ ಇಬ್ಬರದೂ ಅದೇ ರೀತಿಯಲ್ಲಿ ಒಂದು ಕಳೆದೋಗ್ಬಿಡುತ್ತೆ. ಸೊ ಅದಕ್ಕೆ ಒಬ್ಬರಲ್ಲ ಒಬ್ಬರು ಒಂದು ಸಮಾಧಾನವಾಗಿ ಇರಬೇಕು ಅಂಥೇಳಿ. ಕೆಲವೊಬ್ಬರು ಆ ರೀತಿ ಇರ್ತಾರೆ, ಬಟ್ ಇವರು ಅಷ್ಟೇನೂ ಅದನ್ನು ಅವಾಗಿಂದನೂ ತಿಳ್ಕೊಂಡಿಲ್ಲ, ಬಟ್ ಇತ್ತೀಚೆಗೆ ತಿಳ್ಕೊತಾ ಇದ್ದಾರೆ. ಸೊ ಅವರ ಒಂದು ಮನಸ್ಸು ಯಾವ ಥರ ಅಂತ ಹೇಳಿದ್ರೆ, ಯಾರಾದರೂ ಕಷ್ಟದಲ್ಲಿದ್ದಾರೆ ಅಂತ ಹೇಳಿದಾಗ ಸೊ ಅವ್ರನ್ನ ನೋಡಿ ಸುಮ್ಮನೆ ಹಾಗೇ ಇರಲ್ಲ ಇವರು. ನಮ್ಮ ಹತ್ರ ಇದೆಯೇ ಇಲ್ವೋ, ಬಟ್ ಅವ್ರಿಗೆ ಕಷ್ಟದಲ್ಲಿದ್ದಾರೆ ಅಂತೇಳಿ ಅವರು ಬೇಗ ಕರುಣೆ ತೋರಿಸೋದು ಜಾಸ್ತಿ. ನೀವು ಅಂದ್ಕೊಳ್ಳೋ ಹಾಗೆ ನಾವೇನೋ ಅಷ್ಟು ದೊಡ್ಡವರಲ್ಲ, ನಾವು ಮಿಡ್ಲವ್ರೇ. ಏನೋ ಅಂದರೆ ನಮ್ಮ ಪಾಡಿಗೆ ನಾವು ದುಡಿದು ಜೀವನ ಮಾಡ್ಕೊಂಡು ಹೋಗ್ತಾಯಿದ್ವಿ. ಬಟ್ ಕಷ್ಟ ಅಂದವ್ರಿಗೆ ಇವರು ಅಷ್ಟು ಬೇಗ ಕೇರ್ಲೆಸ್ ಮಾಡಲ್ಲ. ಪಾಪ ನೋಡೋಣ ಅವ್ರ ನೋವು ಹೇಗೆ ಏನು ಅಂತೇಳಿ ತೋರಿಸೋರು ಆ ಥರದಲ್ಲಿ ಇದ್ದಾರೆ ಇವರು. ಬಟ್ ಆ ಒಂದು ಕೆಲಸದಲ್ಲಿ ನಮ್ಮಿಂದ ಸ್ವಲ್ಪ ಹೆಲ್ಪ್ ಆಗ್ಬೋದಲ್ಲ ಅಂಥೇಳಿ ಇವರು ಆ ಥರ ಕರೆದು ಸಹಾಯ ಮಾಡಿದರೆ, ಬಟ್ ಅವರು ಬೇರೆ ಕಡೆ ಅವರು ಟರ್ನ್ ಓವರ್ ಆದಾಗ ಸ್ವಲ್ಪ ಬೇಜಾರಾಗುತ್ತೆ. ಅದನ್ನೇ ಹೇಳ್ತಿದ್ದಾರೆ. ಕೆಲವರು ಇರ್ತಾರೆ ಆ ರೀತಿ, ಎಲ್ಲರಿಗೂ ಹೇಳೋಕ್ಕಾಗಲ್ಲ. ಇನ್ನೇನು ಹೇಳ್ತಾರೆ ಕೇಳೋಣ. ನಾನು ಏನು ಹೇಳಬೇಕು ಅಂದರೆ, ಒಬ್ಬ ಮನುಷ್ಯನ ನೋಡಿ ಯಾರೂ ಅಳೆಯೋಕ್ಕಾಗಿಲ್ಲ. ಬಟ್ ಅವನ ವ್ಯಕ್ತಿತ್ವ ಏನು ಹೆಂಗೆ ಏನು ಅಂತ ಅಳಿಬೇಕದನ್ನು. ಅದು ಅಳದಾಗೆ ಅವನ ಬಯೋಡೇಟ ಏನಿದೆ ಗೊತ್ತಾಗಿರೋದು. ಯಾಕಂದರೆ ನನಗೀಗ ಅದು ಎಕ್ಸ್ಪೀರಿಯೆನ್ಸ್ ಆಗಿದೆ ನನಗೆ. ಈಗ ಅವರು ಬೇರೆ ಯಾರು ದೂರ ವ್ಯಕ್ತಿ ಏನೂ ಅಲ್ಲ, ಬಟ್ ಹತ್ರದವರು ಈ ಥರ ಮಾಡ್ತಾರೆ ಅಂದ್ಬಿಟ್ಟು ನನಗೆ ಗೊತ್ತಿರಲಿಲ್ಲ. ಈಗ ನಾನು ಕೆಲಸಕ್ಕೆ ಕರ್ಕೊಂಡು ಬಂದವರು ಬಟ್ ಬೇರೆ ಆ್ಯಕ್ಷನ್ಗೆ ಆಗ್ತಾರೆ ಅಂದರೆ ಬಟ್ ನಮ್ಮ ನಂಬಕ್ಕಾಗಲಿಲ್ಲ. ಯಾಕೆ ಹೇಳಿ, ಬೆಳಗ್ಗೆ ಟಿಫನ್ ತಿಂದಿದ್ದು ಮಧ್ಯಾಹ್ನ ಊಟ ಮಾಡಿಲ್ಲ. ಅವ್ರಿಗೋಸ್ಕರನೇ ಬಂದು ಬಟ್ ನಾನು ಕೆಲಸ ಮಾಡಿಕೊಂಡು ಈ ಥರ ಇಲ್ಲಿಗೆ ಬಪ್ಪ ಅಲ್ಲಿ ಬಪ್ಪ ಅಮೌಂಟ್ ಹಾಕ್ಕೊಡ್ತೇನೆ, ಅಲ್ಲಿ ಅಮೌಂಟ್ ಶೇರ್ ಮಾಡಿದ್ದೀನಿ, ಎಲ್ಲ ಕರ್ಕೊಂಬಂದು ಸ್ಪಾಟಿಗೆ ಬಿಟ್ಟಾದ್ಮೇಲೆ ನಾನು ನಿನ್ನ ಹತ್ರ ಮಾಡಲ್ಲ ಅಂತ ಒಂದು ಮಾತು ಹೇಳ್ತಾರಲ್ವ, ಅವ್ರದ್ದು ಆ ಥರ ಒಂದು ದೊಡ್ಡ ವ್ಯಕ್ತಿ ಅಂತಲೇ ತಿಳ್ಕೊಬೇಕು. ಯಾಕಂದರೆ ಅವ್ರ ಮುಂದೆ ನಾವು ಸಣ್ಣವರಾಗ್ಬಿಟ್ಟಿದ್ದೀವಿ ಇವಾಗ. ಅದಕ್ಕೆ ನಾನು ಯಾರಿಗೆ ಒಂದು ಹೇಳಬೇಕು ಅಂತ ಒಂದು ಇದಿತ್ತೋ, ಯಾರು ಅವ್ರ ವ್ಯಕ್ತಿತ್ವ ಏನು ಹೆಂಗೆ ಅಂತ ನೋಡಿಕೊಂಡು ಸ್ವಲ್ಪ ಮುಂದೆ ಹೆಜ್ಜೆ ಇಡಿ. ಅದು ಎಲ್ಲರಿಗೂ ಹೇಳ್ತಾ ಇಲ್ಲ, ಅದು ಎಲ್ಲರಿಗೂ ಇರಲ್ಲ. ಏನು ನಿಮ್ಮ ಮುಖದಲ್ಲಿ ಏನಿದೆ, ಬಿಡಪ್ಪ ಏನು ಬಂದ ಚೆನ್ನಾಗಿದೆಯಾ, ಬಟ್ಟೆ ಗಿಟ್ಟೆ ಹಾಕೊಂಡು ಚೆನ್ನಾಗಿದ್ದಾನ, ಚೆನ್ನಾಗಿದ್ದೀನಿ, ಅವನ ಒಳಗಡೆ ಏನು ಅವನ ಮನಸ್ಸು ಏನಿದೆ ಅವನ್ನ ಸ್ವಲ್ಪ ತಿಳಿದು ಇದು ಮಾಡಿ ಅಷ್ಟೇ. ಅಂದರೆ ಅವರು ಸ್ವಲ್ಪ ದುಡ್ಡಿನ ವಿಷಯದಲ್ಲಿ ಆ ರೀತಿ ತಿಳ್ಕೊಂಡು ವ್ಯವಹಾರ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ನಾನು ಇದಕ್ಕೂ ಮುಂಚೆ ನನಗೂ ಒಂದು ಎಕ್ಸ್ಪೀರಿಯೆನ್ಸ್ ಆಗಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೆ. ಸೊ ಇವತ್ತು ಅವರ ಒಂದು ರಿಲೇಷನಲ್ಲಿ ಆ ರೀತಿಯಲ್ಲಿ ಆಗಿದೆ, ಅದನ್ನೇ ಹೇಳ್ತಿದ್ದಾರೆ. ಬಟ್ ಇವತ್ತು ಮಾರ್ನಿಂಗಿಂದನೂ ಕೂಡ ಅವ್ರಿಗೆಲ್ಲ ವೆಯ್ಟ್ ಮಾಡಿ ಇವರು ಇರೋ ಸ್ಪಾಟಿಗೆ ಅವರು ಎಲ್ಲಿ ಬರ್ತಾ ಇದ್ದಾರೆ ಏನು ಅಂತೇಳಿ ತುಂಬಾ ವಿಚಾರಿಸ್ಕೊಂಡು ಅವರ ರಿಸೀವ್ ಮಾಡ್ಕೊಂಡಿದ್ದಾರೆ ಇರೋ ಕಡೆ. ಬಟ್ ಈಗ ಬಂದಾಗ ಅವರು ನಿನ್ನ ಹತ್ರ ಬೇಡ ಅಂತ ಹೇಳಿದಾಗ ಯಾರಿಗಾದ್ರೂ ಬೇಜಾರಾಗುತ್ತೆ. ಸೊ ಏನು ವಿಷಯ ಅಂತ ಹೇಳಿದ್ರೆ, ನಾವು ಹೆಚ್ಚು ಯಾರು ಜಾಸ್ತಿ ಪ್ರೀತಿ ತೋರಿಸ್ತೀವೋ, ಅವ್ರ ಮೇಲೆ ಎಷ್ಟು ಕನ್ಸರ್ನ್ ಇಟ್ಕೊಂಡಿರ್ತೀವೋ, ಬಟ್ ಅದೇನಾಗುತ್ತೆ ಕೆಲವು ಟೈಮು ಏನಂತಲೇ ಗೊತ್ತಿಲ್ಲ,
ಈ ಒಂದು 4 ವರ್ಷದಿಂದ ಗೈಸ್ ಹೇಳಬೇಕು ಅಂದರೆ ಇವ್ರ ಅದೃಷ್ಟನೋ ಇಲ್ಲ ನನ್ನ ಅದೃಷ್ಟನೋ ಇಬ್ಬರದು ಸರಿ ಇಲ್ಲ. ಏನು ದುಡಿತಾ ಇದ್ದೀವಿ ಇಲ್ಲ ಅಂತಲ್ಲ, ಬಟ್ ದುಡ್ದಿದ್ದು ಕೂಡ ಅಷ್ಟು ಕೈಯಲ್ಲಿ ನಿಲ್ತಾ ಇಲ್ಲ. ಅದು ಈ ಪರಿಸ್ಥಿತಿ ಸಮಯ ಸಂದರ್ಭ ಬರ್ತು ಅಂದರೆ ಎಲ್ಲ ಹೋಗ್ತಾ ಇದೆ. ಬಟ್ ಇನ್ನೊಂದು ಏನಪ್ಪ ವಿಷಯ ಹೇಳ್ಕೋಬೇಕು ಅಂತಂದರೆ ಊಟ ತಿಂಡಿಗೇನು ಮೋಸ ಇಲ್ಲ ಗೈಸ್. ಹೊಟ್ಟೆಗಂತೂ ಇಬ್ರಿಗೂ ಮೋಸ ಇಲ್ಲ. ಮನೆಯಲ್ಲಿ ಎಲ್ಲ ಐಟಮು ಕೂಡ ಇದ್ದೇ ಇರುತ್ತೆ. ಬಟ್ ದುಡ್ದಿದ್ದನ್ನು ನಾವು ನಮ್ಮ ಒಂದು ತಕ್ಕನಂಗೆ ಅದನ್ನು ಯೂಸ್ ಮಾಡೋಕ್ಕೆ ಆಗ್ತಾಯಿಲ್ಲ, ಆ ಥರ ಪರಿಸ್ಥಿತಿ ಬರ್ತಾಯಿದೆ. ಬಟ್ ಇನ್ನೊಂದು ಏನಪ್ಪ ಅಂದರೆ ಹೊರಗಿನವರು ಕೂಡ ಈ ಥರ ನಮಗೆ ಬೇಜಾರು ಮಾಡಿದಾಗ ಯಾರಿಗಾದ್ರೂ ತುಂಬಾ ಬೇಜಾರು ಆಗೇ ಆಗುತ್ತೆ. ನಾನು ಇದನ್ನು ತುಂಬ ದಿನದಿಂದ ಹೇಳ್ಕೋಬೇಕು ಅಂದ್ಕೊಂಡಿದ್ದೆ. ಸೊ ನಮ್ಮ ಮನೆಯವರು ಅವರ ಒಂದು ಫ್ಯಾಮಿಲಿನ ದೂರದಿಂದ ಬಿಟ್ಟು ಹೊರಗಡೆ ಬಂದು ದುಡಿತಾ ಇದ್ದಾರೆ, ಇಲ್ಲ ಅಂತಲ್ಲ. ಯಾಕೆ ಅಂದರೆ ಯಾರಿಗೂ ಕೂಡ ನಾವು ಭಾರ ಆಗಬಾರ್ದು. ನಾವು ಹೋಗಿ ಹೊರಗಡೆ ನಮ್ಮ ಇಷ್ಟದಂತ ನಾವು ದುಡ್ಕೊಂಡು ಕಷ್ಟ ಬಂತ ಹೋಗೋಣ. ಯಾರಿಗಾದ್ರೂ ಹುಷಾರಿಲ್ವಾ ತಕ್ಷಣ ಹೋಗ್ತಾರೆ, ಎಲ್ಲ ತೋರಿಸಿ ಮಾಡಿ ಬಿಟ್ಟು ಬರ್ತಾರೆ. ಬಟ್ ಆದರೂ ಕೂಡ ನಮ್ಮಿಬ್ರಿಗೂ ನಿಜವಾಗ್ಲೂ ಯಾರೂ ಹೆಲ್ಪ್ ಮಾಡೋರು ಅಂತಿಲ್ಲ. ಸೊ ಫ್ಯಾಮಿಲಿಗಳಲ್ಲೇ ಅಷ್ಟು. ಯಾಕಂದರೆ ಹೇಳ್ಬೇಕು ಅಂದರೆ ಅವ್ರೂ ಹೆಲ್ಪ್ ಮಾಡೋ ಅಂಥ ಸ್ಟೇಜಲ್ಲೇನೂ ಇಲ್ಲ. ಅವ್ರವ್ರು ದುಡ್ದಿದ್ದು ಅವ್ರವ್ರೇ. ಬಟ್ ಕಷ್ಟ ಅಂತಂದಾಗ ನಾವು ಎಷ್ಟೇ ದೂರದಲ್ಲಿದ್ರೂ ಕೂಡ, ಅದು ಎಷ್ಟೇ ಟೈಮ್ ಆದ್ರೂ ಕೂಡ ನಾವು ಅಲ್ಲಿ ಎಲ್ಲಿ ಸಮಸ್ಯೆ ಆಗಿರುತ್ತೋ ಆ ಸಮಸ್ಯೆ ಸ್ಥಳದಲ್ಲಿ ಇದ್ದೇ ಇರ್ತೀವಿ. ಬಟ್ ಆ ರೀತಿ ನಮ್ಮ ಒಂದು ಸಹಾಯಕ್ಕೆ ಯಾರು ಆಗ್ತಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಯಾರು ಹೆಲ್ಪ್ ಮಾಡ್ತಾರೆ ಮಾಡಿಕೊಡ್ತಾರೆ ಅನ್ನೋದು ಗೊತ್ತಿಲ್ಲ. ಸೊ ನಮ್ಮಿಬ್ಬರು ಯಾವ ಥರ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅನ್ನೋದೂ ಗೊತ್ತಾಗ್ತಾ ಇಲ್ಲ. ಬಟ್ ನಮ್ಮಿಬ್ಬರಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಗೈಸ್. ಅಷ್ಟೇ ಒಂದು ಸಣ್ಣ ಪುಟ್ಟ ಜಗಳ ಬಂದ್ರೂ ಕೂಡ ಅವ್ರ ಮುಖ ನಾನು ನೋಡಿದಾಗ, ನನ್ನ ಮುಖ ಅವ್ರು ನೋಡಿದಾಗ ಸೊ ಆಟೋಮೆಟಿಕ್ಕಾಗಿ ಇಬ್ಬರು ಮುಖದಲ್ಲಿ ಸ್ಮೈಲ್ ಬಂದುಬಿಡುತ್ತೆ. ಸೊ ಆ ರೀತಿ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಅದೇ ರೀತಿಲಿ ನಮ್ಮ ಜೀವನ ಮುಗಿಲಿ ಅಂತೇಳಿ ನೀವು ಬ್ಲೆಸ್ ಮಾಡಿ. ಸೊ ಯಾವುದೇ ರೀತಿ ಸಮಸ್ಯೆ ಬರದೆ, ಗಂಡ ಹೆಂಡತಿ ಮಧ್ಯೆ ತೊಂದರೆಗಳು ಬರದೆ ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗಲಿ ಅಂತೇಳಿ ನೀವು ಕೂಡ ಹರಿಸಿ. ಸೊ ಈಗ ನಾನು ಇವ್ರ ವರ್ಕ್ ಇದರಲ್ಲಿ ನಾನೇನಪ್ಪ ನಮ್ಮ ಜೀವನದ್ದು ಅಂಥೇಳಿ ಅನ್ಕೋಬೋದು. ಇಲ್ಲ ಅವರು ಅಂದ್ರೆ ಈಗ ನಾನು ಅಂದರೂ ಒಂದೇ, ಅವರು ಅಂದರೂ ಒಂದೇ. ಸೊ ಈಗ ಅವ್ರ ಹತ್ರ ಇರೋ ಟೆನ್ಷನ್ನು ನಿಮಗೂ ಕೂಡ ಶೇರ್ ಮಾಡ್ತಾ ಇದ್ದಾರೆ. ನಾನು ಅದೇನೆ ಯಾರೂ ಅಷ್ಟಾಗಿ ಹೆಲ್ಪ್ ಮಾಡೋರಿಲ್ಲ ಗೈಸ್. ನಾವು ದುಡ್ದಿನೇ ನಾವು ಜೀವನ ನೋಡ್ಕೊಂಡು ಹೋಗಬೇಕು. ಬಟ್ ನಮ್ಮವರು ಅಂತೇಳಿ ಯಾರೂ ನಮ್ಮನ್ನು ನೋಡೋ ಅನ್ನೋರಿಲ್ಲ. ಅವು ಯಾಕೆ ಏನು ಗೊತ್ತಿಲ್ಲ, ಅದು ಹೇಳೋಕ್ಕೂ ಆಗಲ್ಲ, ಅದು ಅವ್ರವ್ರ ಇಷ್ಟ. ಬಟ್ ಸ್ವಲ್ಪ ಈಗ ಫ್ಯಾಮಿಲಿಲಿ ಹಿಂಗಾದರೆ ಈಗ ಹೊರ್ಗಡೆಯಿಂದ ಬಂದವರು ಕೂಡ ಇದೇ ರೀತಿಯಲ್ಲಿ ನಡ್ಕೋತಾರೆ ಅಂದರೆ ತುಂಬಾ ಬೇಜಾರಾಗುತ್ತೆ. ಅದೇ ಶೇರ್ ಮಾಡ್ಕೋತಾ ಇದ್ದಾರೆ. ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀರಾ? ಏನು ಇಷ್ಟಪಡೋದು, ಏನು ನಾವು ಹೇಳ್ಬೇಕು ಅಂತ ಆತ್ಮದಿಂದ ಬರುತ್ತೋ ಅದನ್ನು ಓಪನ್ ಆಗಿ ಹೇಳ್ಬಿಡ್ಬೇಕು. ಮತ್ತೆ ಇನ್ನೊಂದು ಹೇಳ್ಬೇಕು ಅಂದರೆ ನಮ್ಮ ಹಸ್ಬೆಂಡ್ದು ತುಂಬಾ ಸ್ಟ್ರೈಟ್ ಆಗಿ ಮಾತಾಡ್ಬಿಡ್ತಾರೆ. ಇವ್ರದ್ದು ನಾವು ತಪ್ಪು ಅಂತ ಹೇಳಿದಾಗ ಗೊತ್ತಾದಾಗ ಸೊ ಒಂದು ಸ್ಪಾಟಲ್ಲಿ ನಿಂದು ಇದೇ ರೀತಿ ತಪ್ಪು ಕಣಪ್ಪ ಅಂಥೇಳಿ ಅಲ್ಲಿ ಮಾತದು ಜೋರಾಗುತ್ತೋ ಇಲ್ಲ ಸ್ಟಾಪ್ ಆಗುತ್ತೋ ಗೊತ್ತಿಲ್ಲ, ಮಾತ್ರ ವಾದ ಮಾಡೋದು ಜಾಸ್ತಿ. ಆ ರೀತಿ ಈಗ ಬೇಡ ಅಂದರೆ ಬೇಡ, ಬೇಕಾ ಎಷ್ಟೇ ಕಷ್ಟ ಆಗಲಿ ಅದು ಬೇಕು ಅನ್ನೋ ಒಂದು ಇವ್ರದ್ದು ಮನಸ್ಸು. ಬಟ್ ಈಗ ಸ್ವಲ್ಪ ವರ್ಕಲ್ಲಿ ಆ ಥರ ಯಾರೋ ಬೇಜಾರು ಮಾಡಿದ್ದಾರೆ ಅಂತೇಳಿ ಶೇರ್ ಮಾಡ್ಕೋತಾ ಇದ್ದಾರೆ. ಇನ್ನೇನು ಹೇಳ್ತೀರಾ? ಏನು ಹೇಳಕ್ಕೆ ಇಷ್ಟಪಡಬೇಕು ಅಂತಲೇ ಇದನ್ನು ಏನು ಮಾತಾಡಬೇಕು ಅನ್ನೋದು ನನಗೆ ಇವತ್ತು ಆಯ್ತಾ ಇಲ್ಲ. ಒಟ್ಲಿ ಏನಂದರೆ ನೀವು ಏನೋ ಮಾಡಿರಿ ತಿಳ್ಕೊಂಡು ಮಾಡಿರಿ ಅಷ್ಟೇ. ಒಂದು ವ್ಯಕ್ತಿ ಆಗಿರ್ಬೋದು, ವ್ಯಕ್ತಿಗೆ ಒಂದು ವಿಚಾರದೇ ಆಗಿರ್ಬೋದು, ಇಲ್ಲ ಹಣಕಾಸು ಜಾಸ್ತಿ ಇವಾಗೆಲ್ಲ ಹಣಕಾಸಿನ ವಿಚಾರನೇ ನಡೀತಾ ಇರೋದಲ್ಲ. ಬಟ್ ಏನಂದರೆ ಮನ್ಸ ಅಂತ ಒಂದು ಇದ್ಮೇಲೆ ಬಟ್ ಅವನಿಂದ ನಮ್ಮನ್ನು ತುಳಿಯೋಕ್ಕಂತೂ ಸಾಧ್ಯನೇ ಇಲ್ಲ. ಭಗವಂತ ಒಬ್ಬ ತುಳಿಬೇಕು, ನಾವು ತುಳಿಸ್ಕೋಬೇಕು ಅಷ್ಟೇ. ಭಗವಂತ ಎತ್ತಿನಿಂತ ಇದು ಮಾಡಿದ್ರೆ ಇವ್ರು ಯಾರು ನಮ್ಮನ್ನು ತುಳಿಯೋಕ್ಕಾಗಿಲ್ಲ. ನಾನು ಹೇಳ್ಕೊಳ್ಳೋದು ಅಷ್ಟೇ. ಯಾಕೆಂದರೆ
ಈಗ ಮುಂತಾದ್ಮೇಲೆ ನೋಡಿ ನನ್ನ ಕೈ ನಾನೇ ನಂಬಲ್ಲ, ಎಡಗೈ ನಂಬರು ಬಲಗೈ ನಾನೇ ನಂಬಲ್ಲ. ಅಂಥದ್ರಲ್ಲಿ ಬಿಡ ಎಲ್ಲ ಹೋಗಿ ಎಲ್ಲ ಇದ್ರು ಒಂದು ಕಾಲ್ ಮಾಡ್ಬಿಟ್ಟು ಒಂದು ಅಮೌಂಟ್ ಹಾಕಿ ಗೊತ್ತಾನೆ ಅನ್ನೋದು ಬಂದಾದ್ಮೇಲೆ ಈ ಥರ ಸಿಚುವೇಶನ್ ನಮಗೆ ಇದು ಮಾಡೋರಂದ್ರೆ ಅದು ಒಂಥರ ದೊಡ್ಡ ಬೇರೆಯವ್ರಿಗೆ ಏನೋ ಇರ್ಬೋದು, ಬಟ್ ನಮಗೆ ದೊಡ್ಡ ಸಾಕಾಗಿರ್ಬೋದು. ಬಟ್ ಆ ಟೈಮಲ್ಲಿ ಮಾತ್ರ ಅಷ್ಟೇ ಏನಿಲ್ಲ, ಅವ್ರ ರಿಲೇಷನ್ನೇ, ಸೊ ಹೆಸರಲ್ಲಿ ಹೇಳೋಕ್ಕಾಗಲ್ಲ. ಬಟ್ ಅವರು ಅದು ಓಪನ್ನಾಗಿ ಹೇಳ್ತಾ ಇಲ್ಲ. ಬಟ್ ಈ ಥರ ಮಾಡಿದಾಗ ನಮ್ಮವರೇ ಈ ಥರ ಮಾಡಿದಾಗ ಸೊ ಇನ್ನು ಹೊರ್ಗಡೆಯಿಂದ ಬಂದವರು ಯಾವ ರೀತಿ ಅಂತೇಳಿ ಹೇಳ್ತಿದ್ದಾರೆ. ಸೊ ನೀವು ಕೂಡ ನಮ್ಮ ಮನೆಯವ್ರ ಥರ ಬೇಜಾರು ಆಗಬೇಡಿ. ಸೊ ನಾನು ಅದನ್ನು ಖುಷಿಯಾಗೇ ಹೇಳ್ತೀನಿ, ಯಾಕಂದರೆ ಬರೋ ಪ್ರಾಬ್ಲಮ್ಸ್ ಎಲ್ಲ ಖುಷಿಯಿಂದನೇ ಅದನ್ನು ಸಾಲ್ವ್ ಮಾಡ್ಕೊಂಡು ಹೋಗಬೇಕು. ಸೊ ಹಿಂಗಾಗೋಯ್ತಲ್ಲ ಅಂತ ಕೂತ್ಕೊಂಡ್ರೆ ಅದು ಹಂಗೇ ಹೋಗ್ತಾ ಇರುತ್ತೆ. ಸೊ ನಾನು ಅವ್ರಿಗಾಗಲಿ ಅವ್ರು ನನಗಾಗಲಿ ಸೊ ಸಮಾಧಾನವಾಗಿ ಏನೇ ಒಂದು ಸಮಸ್ಯೆ ಬಂದರೂ ಕೂಡ ಕೂಲಾಗಿ ತಗೊಂಡು ಹೋಗ್ತಾ ಇದ್ದೀವಿ. ನಿಮ್ಗೆ ಹೇಳೋದು ಅಷ್ಟೇ. ಸೊ ಒಂದು ವ್ಯಕ್ತಿ ಒಂದು ಹಣಕಾಸಿನ ವಿಚಾರ ಆಗಿರ್ಬೋದು, ಯಾವುದೋ ಒಂದು ವ್ಯವಹಾರ ಆಗಿರ್ಬೋದು, ಸೊ ನೋಡಿಕೊಂಡು ಆ ವ್ಯಕ್ತಿ ಹೇಗೆ ಏನು ಅಂತ ನೋಡಿಕೊಂಡು ಅದನ್ನು ಮಾಡಿ. ನೀವು ಯಾರು ಬೇಜಾರಾಗೋಕ್ಕೆ ಹೋಗಬೇಡಿ. ವ್ಯಕ್ತಿ ನೋಡ್ರಿ, ಅದು ನಮ್ಮ ಡಿಸಿಷನ್ ಅಲ್ಲ, ವ್ಯಕ್ತಿ ನೋಡ್ಬೇಕು. ವ್ಯಕ್ತಿ ನೋಡಾದ್ಮೇಲೆ ಅವನು ಹಂಗಿದಾನ, ಸ್ಪಾಟ್ ಸ್ಮೂತ್ ಆಗಿದಾನ, ರಫ್ ಆಗಿದಾನ, ಈ ಥರ ಅದು ಯಾವ ಥರ ನೀವು ಯಾವ ಥರ ಹ್ಯಾಂಡಲ್ ಮಾಡಿ ತೊಗೊಂಡಿದ್ರು ಅದೇ ಥರನೇ ಇರ್ತಾರೆ. ಬಟ್ ನಾವು ಬಿಡಪ್ಪ ಅವನೇನು ನೋಡೋದು ಅಂದ್ಬಿಟ್ಟು ಅವ್ನು ಬಿಟ್ಟಾಕ್ಬಿಡ್ತಾನೆ. ನಾನು ಹಂಗೆ ಮಾಡಿಲ್ಲ. ಬಟ್ ನಾನು ಏನೇ ಒಂದು ಮಾಡಿದ್ರು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ಬಿಡು ಇವ್ರು ಮಾಡ್ತಾರಲ್ವ ಅನ್ನೋ ಕಾರಣಕ್ಕೋಸ್ಕರ ಇಷ್ಟು ಶ್ರಮ ಪಟ್ಟಿದ್ದೀನಿ. ಅಂದರೆ ಅದು ನಮ್ಮ ನಂಬಿಕೆ ಆ ರೀತಿ ಇರುತ್ತೆ. ಸೊ ಈ ವ್ಯಕ್ತಿ ಈ ಥರ ಇರ್ತಾರಪ್ಪ, ಒಳ್ಳೆ ರೀತಿಲಿ ಇದ್ದಾರೆ, ಪ್ರಾಮಾಣಿಕವಾಗಿದ್ದಾರೆ ಅನ್ನೋದು ನಮ್ಗೆ ನಂಬಿಕೆ ಇರುತ್ತೆ. ಬಟ್ ಆ ನಂಬಿಕೆನ ಅವರು ಉಳಿಸ್ಕೊಂಡಿಲ್ಲ ಅಂದಾಗ ಸ್ವಲ್ಪ ನಾವು ಅವ್ರನ್ನ ನಂಬಿರೋರು ನಮಗೆ ನೋವು ಬೇಜಾರು ಅನ್ನೋದು ಹಾಗೇ ಆಗುತ್ತೆ. ಸೊ ಈಗ ನಮ್ಮ ಮನೆಯವ್ರಿಗೂ ಅದೇ ಥರ ಆಗಿರೋದು. ಬಟ್ ನೀವು ಕೂಡ ಯಾವುದೇ ಒಂದು ವಿಚಾರದಲ್ಲಾಗಿರ್ಬೋದು, ಸೊ ಒಂದು ವ್ಯಕ್ತಿ ಯಾವ ಥರ ಮನುಷ್ಯ ಯಾವ ಥರ ಏನು ಅನ್ನೋದನ್ನು ನೋಡಿಕೊಂಡು ಆ ಒಂದು ವಿಚಾರ ವ್ಯವಹಾರ ಅನ್ನೋದನ್ನು ಮಾಡಿ. ಏನು ಇಂಪಾರ್ಟೆಂಟ್ ಅಂದರೆ ವ್ಯಕ್ತಿ ಏನೇ ಇರಲಿ, ಬಟ್ ಒಂದು ಹಣಕಾಸು ವ್ಯವಹಾರದಲ್ಲಿ ಒಂದು ಕುಂಚಿತಾರು ಒಂದು ಸ್ವಲ್ಪ ಗಮನವಿಟ್ಟು ಬುದ್ಧಿ ಇರಲಿ ಅಷ್ಟೇ. ಯಾಕೆಂದರೆ ದುಡ್ಡು ಇವತ್ತಿರುತ್ತೆ, ನಾಳೆ ಹೊಂಟೋಗುತ್ತೆ. ಈಗ ನನ್ನ ಹತ್ರ ಬರುತ್ತೆ, ನಾಳೆ ಇರುತ್ತೆ, ಬೇರೆ ಇರುತ್ತೆ. ಅದಲ್ಲ ಬೆನಿಫಿಟ್. ವ್ಯಕ್ತಿ ಏನು ಬಿಡ ಅವ್ನು ಕೊಡ್ತೀವ, ಒಂದು ಮಾತು ಕೊಟ್ಟ ಮೇಲೆ ಅವ್ನು ನಾಳೆ ಉಳಿಸ್ಕೋಬೇಕು ಅದನ್ನು. ಆ ವ್ಯಕ್ತಿ ಉಳಿಸ್ಕೊಳಕ್ಕಾಗಿಲ್ಲ ಅಂದರೆ ಬಟ್ ಅವನಂಥ ವ್ಯಕ್ತಿ ಈ ಸುಮ್ಮನೆ ವೇಸ್ಟ್, ಅದು ವೇಸ್ಟ್, ಸುಮ್ಮನೆ ಮಾತಾಡೋದು ವೇಸ್ಟು, ಆ ಥರ ಆಗ್ಬಿಟ್ಟಿರ್ತದೆ. ಅದರಿಂದ ವ್ಯಕ್ತಿ ಎಲ್ಲ ಚೆನ್ನಾಗಿರ್ತಾರೆ, ನೋಡಿ ವ್ಯವಹಾರ ಮಾಡಿ ಅಷ್ಟೇ. ದುಡ್ಡಿರಲಿ ಇಲ್ಲೇ ಹೋಗಲಿ. ಈಗ ನಾವೇನು ದೊಡ್ಡ ಶ್ರೀಮಂತರಲ್ಲ, ಹೈ ಲೆವೆಲ್ ಅಲ್ಲ, ನಾವು ಲೋ ಕ್ಲಾಸಲ್ಲೇ ಇರೋದು. ಅದು ಬೇರೆ ಕಡೆ ಬಿಡಪ್ಪ ಅವ್ನು ಹಂಗವನೇ ಹಿಂಗವನೇ ಅಂತ ಅವ್ರು ಹೇಳ್ಕೊಬಂದು ನನ್ನ ಆತನದಲ್ಲಿ ನಾವು ಆ ಥರ. ನಾನು ಇವತ್ತು ಅಷ್ಟೇ ಕಣ್ರಿ, ಯಾರೇ ಇರಲಿ, ಅವ್ನು ಯಾರೇ ಒಂದು ಬಸ್ಸಲ್ಲೇ ಸಿಕ್ಕಲಿ, ನನ್ನ ಕಾರಲ್ಲೇ ಸಿಕ್ಕಲಿ, ಬೈಕಲ್ಲಿ ನಡ್ಕೊಂಡು ಹೋಗ್ಲಿ, ಅವನು ನಾನು ಅವ್ನಿಗೆ ಏನಾರ ಅಯ್ಯೋ ಅನ್ಸುತ್ತಾ, ನನ್ನ ಹತ್ರ ಇರೋದನ್ನ ಕೊಡ್ತೀನಿ. ಯಾಕೇಳಿ ಅದು ಒಂದು ಇದು ನಿಯತ್. ಈಗ ಬಸ್ಸಲ್ಲಿ ಒಬ್ಬ ಬರ್ತಾರೆ, ಈಗ ಅವನ ಸಿಚುವೇಶನ್ ಏನಿರುತ್ತೆ, ಅವ್ನು ಕಷ್ಟದಲ್ಲಿ ಇರ್ತಾನೋ ಸುಖನೇ ಇರ್ತಾನೋ ಅದು ಗೊತ್ತಿಲ್ಲ. ಅವನು ನೋಡ್ಬಿಟ್ಟು ನಾವು ಯಾವ ಥರ ಬಿಡು ಅವ್ನು ಅಯ್ಯೋ ಪಾಪ ಅನ್ಸುತ್ತಾ, ತಗಪ್ಪ ನಿನ್ನ ಹತ್ರ ಇದ್ರು ಕೊಡು, ಇಲ್ಲರೂ ಬೇಡ. ನನ್ನ ಹತ್ರ ಆ ಥರ, ನನ್ನ ಹತ್ರ ಇತ್ತಾ ತಗಪ್ಪ, ನನ್ನ ಹತ್ರ ಇಲ್ವಾ, ಇಲ್ಲ, ಸ್ಟ್ರೈಟ್. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಯಾರೇ ಆಗಲಿ ಎಲ್ಲ ಅಂತ ಜನ ಇರಲ್ಲ ಅನಿಸುತ್ತೆ ನನ್ನ ಪ್ರಕಾರದಲ್ಲಿ. ಈ 100%ಅಲ್ಲಿ ಒಳ್ಳೆ ಒಂದು 70% ಈ ಥರ ಇರ್ತಾರೆ, ಇನ್ನು 30% ಓಕೆ ಅನ್ಸುತ್ತೆ ನನ್ನ ಪ್ರಕಾರದಲ್ಲಿ. ನೋಡಿ ಹೆಜ್ಜೆ ಇಡಬೇಕು ಅನ್ನೋದನ್ನ ನಾನು ಇವತ್ತು ನೋಡಿದೆ. ಸೊ ಅಂದರೆ ಇವರು ನಾವು ಹೊರ್ಗಡೆ ಮದುವೆ ಆಗಿ ಹೊರಗಡೆ ಬಂದಿದ್ದು 4 ವರ್ಷದಿಂದ ಓನ್ ಬಿಸ್ನೆಸ್ಸೇ ಮಾಡ್ತಾ ಇರೋದು. ಬಟ್ ಆ 4 ವರ್ಷದಲ್ಲಿ ಇಂಥದ್ದೊಂದು ಆಗಿರಲಿಲ್ಲ. ಇವತ್ತು ಅದನ್ನ ಇವತ್ತೇ ಆಗಿರೋದು. ಬಟ್ ವ್ಲಾಗ್ ಮಾಡೋ ಟೈಮ್ಗೆ ಅವ್ರನ್ನೂ ಕೂಡ ಜಾಯಿನ್ ಆದರು. ಸೊ ಅದೇ ಫೀಲ್ ಶೇರ್ ಮಾಡ್ತಾ ಇದ್ದಾರೆ.
ಸೊ ಅದನ್ನು ನೀವು ಯಾವ ಥರ ತಗೋತೀರ ಅನ್ನೋದು ಗೊತ್ತಿಲ್ಲ. ಬಟ್ ನಾನೇನು ಅಂದರೆ ನಾನು ಜಾಸ್ತಿ ಟೆನ್ಷನ್ ತಗೊಳಕ್ಕೆ ಹೋಗಿಲ್ಲ. ಈಗ ಗೊತ್ತಾ ಒಂದು 10 ನಿಮಿಷ 20 ನಿಮಿಷ ಅಷ್ಟೇ ಕೂಲಾಗಿರ್ತೀನಿ. ಆಯ್ತು ಬಿಡು, ಅವನಿಂದ ನನಗೇನು ಬೆನಿಫಿಟ್ ಇಲ್ಲ, ನನ್ನಿಂದ ಅವ್ನಿಗೆ ಬೆನಿಫಿಟ್ ಇರ್ತಾರೆ ಹೊರತು ಅವನಿಂದ ನನಗೇನು ಬೆನಿಫಿಟ್ ಇರಲ್ಲ. ಬೆನಿಫಿಟ್ ಇಲ್ಲ ಅಂದ್ರೆ ಒಂದು, ಅವನು ಏನಂದರೆ ಬಿಡಪ್ಪ ಏನೋ ನಮ್ಮವರು ಪರಿಚಯ ಇದ್ದಾರ, ಸರಿ ಬಿಡಪ್ಪ 5,000 ಬೇಕಾ 10,000 ಬೇಕು ಕೊಡಲ್ಲ. ಇಷ್ಟೆಲ್ಲ ಕೊಟ್ಕೊಂಡು ಅವ್ನ ಕಷ್ಟ ಸುಖ ನೋಡಿಕೊಂಡು ಹತ್ರ ಕರೆಸ್ಕೊಂಡು ಕೆಲಸ ಮಾಡ್ಸೋಣ ಬೇರೆಯವ್ರ ಹತ್ರ ಹೋದಾಗ ಮನಸ್ಸು ಒಂಥರ ನೋವು, ಯಾಕೆ ಚುಚ್ಚುತ್ತೆ ಅಲ್ಲಿಗೆ. ನೋಡಿದ್ರೆ ಈ ಮನಸ್ಸು ಹಿಂಗೆ ಮಾಡ್ತಾನಲ್ಲ ಅನ್ನೋದು ಚುಚ್ಚುತ್ತೆ. ಆದರೆ 70% ಇರಲ್ಲ, 30% ಮಾತ್ರ ಆ ಥರ ವ್ಯಕ್ತಿ ಇರ್ತಾರೆ. ಅದನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಇನ್ನೂ ಒಂದೇನಂದರೆ, ಬಟ್ ನಾನು ಜಾಸ್ತಿ ಓದಕ್ಕೆ ಬರಲ್ಲ, ಬಟ್ ನಾರ್ಮಲ್ ಏನಂದರೆ ಬಿಡಪ್ಪ ಓದ್ತೀನಿ ಇಲ್ಲ ಅಂತ. ಆದರೆ ಒಂದು 15 ದಿನದಿಂದ ಸ್ವಲ್ಪ ವೀಡಿಯೋ ಮಾಡೋಕ್ಕಾಗಿಲ್ಲ, ಏನೋ ಪ್ರಾಬ್ಲಮ್ ಇದೆ ಮನೆ ಫ್ಯಾಮಿಲಿ ಸ್ವಲ್ಪ ಬಗ್ಗೆದಲ್ಲಿ ಏನೋ ಸ್ವಲ್ಪ ಕಿರಿಕಾಗಿತ್ತು. ಆ ಕಿರಿಕಿಂದ ದೊಡ್ಡ ಸ್ಥಾನದಲ್ಲಿ ಹೋಗಿತ್ತು. ಆ ದೊಡ್ಡ ಸ್ಥಾನದಲ್ಲಿ ಹೋಗಿರೋದಾಗ ನಾನು ಹಂಗೆ ನಾರ್ಮಲ್ಲಾಗಿ ಸಾಲ್ವ್ ಮಾಡ್ಕೊಂಡು ಬಂದಿದ್ದೀನಿ. ಬಟ್ ಅದನ್ನು ಏನಂತ ಹೇಳಿ ಅಂತ ಹೇಳಿದ್ರೆ ಇನ್ನೊಂದು ವೀಡಿಯೋದಲ್ಲಿ ನಾನು ಬೇಕಾದ್ರೆ ಅದನ್ನು ನೀವು ಅಂಥದ್ದು ಏನು ಸಮಸ್ಯೆ ಅಂತ ಕೇಳಿದ್ರೆ ಬೇಕಿದ್ರೆ ನಾವು ಹೇಳ್ತೀವಿ. ಸೊ ನಾವಾಗಿದ್ದು ನಾವು ಹೇಳ್ಕೊಂಡಾಗ ಸ್ವಲ್ಪ ನಮ್ಗೇನೆ ಏನು ಕೇಳ್ಕೊಂಡ್ವಿ ಅಂತ ನಮಗೆ ಒಂಥರ ಮನಸ್ಸಲ್ಲಿ ಬೇಜಾರಾಗ್ಬೋದು. ನೀವೇನಾದರೂ ಸಮಸ್ಯೆ ಏನು ಅಂತ ಹೇಳಿದ್ರೆ ಹೇಳ್ತೀವಿ, ಅದೇನು ತಪ್ಪಿಲ್ಲ. ಬಟ್ ಈಗ ಸ್ವಲ್ಪ ಅವರು ವರ್ಕಲ್ಲಿ ಏನು ನೋವಾಗಿತ್ತೋ ಬೇಜಾರಾಗಿತ್ತೋ ಅದನ್ನು ಶೇರ್ ಮಾಡ್ಕೊಂಡಿದ್ದಾರೆ. ಸೊ ನಾನಲ್ಲ, ನಾನು ವೀಡಿಯೋ ಮಾಡಿಲ್ಲ ಅಂದರೂ ಕೂಡ ನಮ್ಮ ಮನೆಯವರು ಲಾಗ್ ಮಾಡ್ತಾರೆ. ಸೊ ಇಲ್ಲಾಂದರೆ ಇಬ್ಬರೂ ಕೂಡ ಶೇರ್ ಮಾಡ್ತೀವಿ. ಸೊ ಅಂದರೆ ನಾನು ಅಂದರೆ ಮನೇಲಿ ನಾನು ಒಬ್ಬಳೇ ಇರ್ತೀನಲ್ಲ ಅಂಥೇಳಿ ನಾನು ವೀಡಿಯೋಸು ಮಾಡ್ತಾಯಿದ್ದೆ. ಬಟ್ ಇವರು ಅಷ್ಟು ಜಾಯಿನ್ ಆಗ್ತಾ ಇರಲಿಲ್ಲ, ಯಾಕಂದರೆ ಅವರು ತುಂಬ ಬ್ಯುಸಿ ಇರ್ತಾರೆ. ಬಟ್ ಈ ಒಂದು 15 ಡೇಸಲ್ಲಿ ಸ್ಟಾರ್ಟಿಂಗ್ ವರ್ಷದ ಮೊದಲೇ ಸ್ವಲ್ಪ ಥರ ಸಮಸ್ಯೆ ಬಂದ್ಬಿಟ್ಟಿತ್ತು. ಸೊ ಅದಕ್ಕೋಸ್ಕರ ಊರಿಗೆ ಹೊರ್ಟೋಗ್ಬಿಟ್ಟಿದ್ವಿ. ಸೊ ನಾವಿರೋ ಕಡೆ ಹಬ್ಬನೂ ಕೂಡ ಮಾಡಿಲ್ಲ, ಹೊಸ ವರ್ಷ ಮಾಡಿದ್ವಿ ಅಷ್ಟೇ. ಹೊಸ ವರ್ಷ ಆದಮೇಲೆ 2 ಡೇಸ್ಗೆ ನಾವು ಏನೋ ಒಂದು ಸಮಸ್ಯೆ ಅಂತೇಳಿ ಹೊರಗಡೆ ಊರ ಕಡೆ ಹೋಗ್ಬಿಟ್ವಿ. ಸೊ ನಾವೀಗ ಅಲ್ಲಿ ಅಮ್ಮನ ಮನೆ, ನನ್ನ ಅಮ್ಮನ ಮನೆ ಮತ್ತು ಇವ್ರ ಅಮ್ಮನ ಮನೆ, ಅತ್ತೆ ಮನೆ ಎಲ್ಲ ನೋಡಿ ಅಲ್ಲಿ 2 ಕಡೆನೂ ಏನು ಸಮಸ್ಯೆ ಇತ್ತೋ ಆ ಸಮಸ್ಯೆ ಎಲ್ಲ ಕ್ಲಿಯರ್ ಮಾಡಿ, ಹಾಗೆ 2 ಕಡೆನೂ ಒಂದೊಂದು ದಿನ ಹಬ್ಬಗಳನ್ನ ಮುಗಿಸ್ಕೊಂಡು ನಾವು ಸದ್ಯ ನಿನ್ನೆ ಅಷ್ಟೇ ನಾವಿರೋ ನಮ್ಮ ಒಂದು ಗೂಡಿಗೆ ಬಂದಿದ್ದೀವಿ. ಸ್ವಲ್ಪ ಸಮಾಧಾನ. ಬಟ್ ಅದು ಕೆಲವೊಂದು ಟೈಮು ಹೆಂಗೆ ಏನು ಅಂದರೆ ಈ ಸಮಸ್ಯೆಗಳು ಯಾವ ರೀತಿ ಬರ್ತವೆ ಅಂತಲೇ ಹೇಳೋಕ್ಕಾಗಲ್ಲ, ಆ ರೀತಿ. ಸೊ ನಮ್ಮ ಮನೆಯವರು ಒಂದು 15 ಡೇಸು ವರ್ಕಲ್ಲಿ ಇರ್ತಾರೆ ಅಂದರೆ ಇನ್ನು 15 ಡೇಸಲ್ಲೆಲ್ಲ ಊರಲ್ಲೇ ಇರ್ತಾರೆ. ಸೊ ಆ ರೀತಿ ಸಮಸ್ಯೆ ಬರ್ತಾಯಿದೆ. ಯಾಕೆ ಏನು ಅನ್ನೋದು ಗೊತ್ತಾಗ್ತಾಯಿಲ್ಲ. ಈ ತಿಂಗಳಲ್ಲಿ ವರ್ಷ ಅಂತಲ್ಲ ಗೈಸ್, 4 ವರ್ಷದಿಂದನೂ ಇದೇ ಸಮಸ್ಯೆ. ಆ ಒಂದು ಸಮಸ್ಯೆ ಏನು ಅಂತ ಬೇಕಿದ್ರೆ ನೀವು ಕೇಳಿದ್ರೆ ನಾವು ಹೇಳೋಕ್ಕೂ ರೆಡಿ ಇದ್ದೀವಿ. ಈಗ ಸದ್ಯಕ್ಕೆ ಹೇಳೋಕ್ಕಾಗಲ್ಲ, ಸ್ವಲ್ಪ ವಿಡಿಯೋ ಜಾಸ್ತಿ ಆಯಿತು. ಸೊ ನೀವೇನಾದರೂ ಕೇಳಿದ್ರೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಸಮಸ್ಯೆ ಬಗ್ಗೆ ಏನಾಗಿದೆ ಅಂತ ನಾನು ಡೀಟೇಲ್ ಫುಲ್ಲಾಗಿ ನಿಮಗೆ ಹೇಳ್ಕೊಡ್ತೀನಿ. ಹೇಳ್ತಾರೆ. ಬಟ್ ಇಷ್ಟಾಯಿತು ಅಂದರೆ ಏನಂತಾನೆ ಗೊತ್ತಿಲ್ಲ. ಇವ್ರ ಟೈಮೋ ಇವ್ರ ಹಣೆ ಬರೋನೋ ಇಲ್ಲ ನನ್ನ ಟೈಮೋ ನನ್ನ ಹಣೆ ಬರೋನೋ ಏನೋ ಗೊತ್ತಿಲ್ಲ. ಬಟ್ ನಾವು ಅಂದ್ಕೊಂಡಾಗೆ ಜೀವನ ಅಂತೂ ಆಗ್ತಾನೆ ಇಲ್ಲ ಗೈಸ್. ಓಪನ್ ಆಗಿ ಹೋಗ್ತಾ ಇದ್ದೀನಿ. ನಮ್ಮ ಗಂಡ ಹೆಂಡ್ತಿಯರಲ್ಲಿ ನಿಜ ಏನು ಸಮಸ್ಯೆ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ. ನಾವು ಅಷ್ಟೇ ಜಗಳ ಮಾಡಿದ್ರು ಅಷ್ಟೇ ಕಿತ್ತಾಡಿದ್ರು ನಮ್ಮದು ಲವ್ ಮ್ಯಾರೇಜು. ಬಟ್ ಅಂಥದ್ದೇನು ಸಮಸ್ಯೆ ಪ್ರಾಬ್ಲಮ್ ಇಲ್ಲ, ಅಷ್ಟೇ ಕೂಲಾಗಿ ಜೀವನ ಮಾಡ್ಕೊಂಡು ಹೋಗ್ತಾಯಿದ್ವಿ. ಬಟ್ ಏನಪ್ಪ ಅಂತ ಹೇಳಿದ್ರೆ ನೆಮ್ಮದಿಯಾಗಿ ದುಡ್ಕೊಂಡು ತಿನ್ನೋಕ್ಕಾಗ್ತಾಯಿಲ್ಲ. ದುಡಿದ್ರೂ ಕೂಡ ಕೂತ್ಕೊಂಡು ನೆಮ್ಮದಿ ತಿನ್ನೋಕ್ಕಾಗ್ತಾಯಿಲ್ಲ. ಅದಷ್ಟೇ. ಅಲ್ಲಿ ಪರಿಸ್ಥಿತಿ ಇಲ್ಲಿ ಪರಿಸ್ಥಿತಿ ಅಂತೇಳಿ ಸಮಸ್ಯೆಗಳೇ ಬರ್ತಾಯಿದೆ. ಇವ್ರೂ ಆರೋಗ್ಯವಾಗಿದ್ದಾರೆ, ಸೊ ನಾನು ಕೂಡ ಆರೋಗ್ಯವಾಗಿದ್ದೀವಿ. ದೊಡ್ಡದೇನಿಲ್ಲ. ಬಟ್ ಏನಂದರೆ ಸಮಸ್ಯೆ ಬಂದಿದೆಯಾ ಆಯಿತು, ಅದು ಪ್ರಾಬ್ಲಮ್ ಕ್ಲಿಯರ್ ಮಾಡ್ಕೋಬೇಕಷ್ಟೆ. ಈಗ ಬಡವ ಆದಮೇಲೆ ಅವನು ವಿದ್ಯೆ ಇರುತ್ತೆ. ಈಗ ಅವನು 5 ಲೆವೆಲ್ ಇದ್ದೀನ
ಇಲ್ಲೇ ನಮಗಿಂತ ಹೆಚ್ಚಾಗಿರುತ್ತೆ ಅವ್ನು ತೋರ್ಸ್ಕೊಳಕ್ಕೆ ಹೋಗಕ್ಕಿಲ್ಲ. ಯಾಕಂದರೆ ನಮ್ಮ ಹತ್ರ ದುಡ್ಡಿಲ್ಲ, ನಾವು ತೋರಿಸ್ಕೊತೀವಿ. ಅವ್ರ ಹತ್ರ ದುಡ್ಡಿದೆ, ಅವ್ರು ತೋರಿಸ್ಕೊಳಲ್ಲ ಅಷ್ಟೇ. ನೀವು ಏನೇ ಕಷ್ಟಪಡಿ, ಏನೇ ಮಾಡಿ, ಏನೇ ತುಳಿಬೇಕಾದ್ರೂ ಅದು ಇವ್ರ ಕೈಲಿಂದ ಸಾಧ್ಯನೇ ಇಲ್ಲ. ಏನಾದರೂ ಭಗವಂತ ಒಬ್ಬ ತಥಾಸ್ತು ಅನ್ಬೇಕಷ್ಟೇ, ಅವನು ಬಿಟ್ರೆ ಇನ್ಯಾರೂ ಇಲ್ಲ. ಓಕೆ ಗೈಸ್, ಥ್ಯಾಂಕ್ ಯು ಇಷ್ಟೋ ತನಕ ನನ್ನ ಲಾಗ್ ನೋಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಓಕೆ, ಥ್ಯಾಂಕ್ ಯು, ಬಾಯ್.